ನನ್ನ ಎದೆ ಒಳಗಿನ ಕುಪ್ಸ ಒಂದು ನಮೂನಿ ದವ 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 ಅಂತ ಬಡ್ಕೊಳಕ್ ಹತ್ರ ಇನ್ನೊಂದಿದ್ರ ನೋಡಿ. ಹೋ ಯಾವುದೋ ಒಂದು ಚೋಕ್ರಿ ಈ ಕಡೆನ ಬರಕ್ ಹತ್ತೈತಿ. ಬರ್ರಿ ಬರ್ರಿ ನೋಡೋಣ ಸ್ವಲ್ಪ. ಇದು ನಮ್ದ ಹಳೆ ಡಬ್ಬಿ ಅಪ್ಪ. ಇದು ಜಲ್ದಿ ಅಲ್ರಿ ನಮ್ಮಪ್ಪ ಒಂದ್ ಈಟ್ರ ಬೂದಿ ಬೇಡ ಅಂತೀನಿ. ನಮ್ಮಪ್ಪ ಬರೀ ನನಗ ಬರೀ ಸಂತಿ ಮಾಡಾಕ ಹಸ್ತಾನ. ಅವ ಹೋಗಿ ಬರೀ ಪಾಟೀಲ್ರ ಮನ್ಯಾಗ ಕುಂದಿರ್ತಾನ. ನಾನು ಬರೀ ಸಂತಿ ಮಾಡ್ಕೋತ ಅಡ್ಡಾಡುದು. ನಮ್ಮಪ್ಪ ಒಂದ್ ಈಟ್ರ ಹರಿಯದ ಹುಡುಗಿ ವಯಸ್ಸಿ ಬಂದ ಮಗಳು ಸ್ವಲ್ಪ ಕಬರ್ರ ಬೇಕೋ ಬೇಡ ಅಂತೀನಿ. ಹಿಂಗ ಮಾಡ್ಕೋತ ಹೋದ್ರೆ ನನ್ನ ಗತಿ ಗಂಗಾ ರೀ ಮೇಡಮ್. ಏನು ನೀವು ಹಗರ್ಗೆ ಹೋಗ್ಬೇಕ್ರೆ ಏನ ಸೌಂದರ್ಗೆ ಹೋಗ್ಬೇಕ್ರೆ? ಅಲ್ರಿ ನಾನು ಇದನ್ನ ಯಾಕೆ ನಿಮಗೆ ಕೇಳಿದೆ ಅಂದ್ರ ನೀವು ಗಂಗಾವತಿ ಅಂದ್ರಲ್ಲ ಅದಕ್ಕೆ ಕೇಳಿದ್ದೀರಿ. ಅದಕ್ಕೆ ನಾನು ಬೇರೆ ಊರಲ್ಲ, ನಂದು ಇದೇ ಊರು ರೀ ನಂದು. ನೋಡಿ ನೀವು ಸುಮ್ನೆ ನನಗ ಬಾಂಬೆ ತೋರ್ಸಕ್ ಹೋಗ್ಬೇಡ್ರಿ. ಹಲೋ ಮೇಡಮ್ ಅವರ. ಏನು ನಾವು ಬಾಂಬೆ ತೋರ್ಸಕ್ ಬಂದಿಲ್ರಿ. ಮತ್ತಿನ್ನೇನು? ಅದರಿ ಕಲ್ಯಾಣಿ ಕಲ್ಯಾಣಿ ತೋರ್ಸರ. ಏನು ನಿಮ್ಮ ಮಾತಿನ ಅರ್ಥ ನನಗಂತೂ ಅರ್ಥ ಆಗ್ಲಿಲ್ಲ ಬಿಡ್ರಿ ನೀವು ಹೇಳಿದ್ದು. ಹೋಗಿ ನೀವು ಹೋಗಿ, ಅದು ನಿಮಗೆ ಗೊತ್ತಾಗದ ಬಿಡ್ರಿ. ನೋಡಿ ಅದು ಹೋಗ್ಬಿಡ್ರಿ. ಅಂದಾಗ ನಿಮ್ದು ಊರು ಯಾವ್ದ್ರಿ? ನಮ್ಮೂರು. ಹೌದ್ರಿ, ನಮ್ಮೂರು ಇದ ಊರ್ರಿ. ನಂದು ಇದೇ ಊರು ರೀ. ಅದಕ್ಕೆ ಜಾಸ್ತಿ ನಲಿಯೋದ್ ಬ್ಯಾಡ್ರಿ. ಯಾಕಂದ್ರ ನಮಗ್ ನೋಡ್ರಿ ತಡ್ಕೊಳಕ್ಕೆ ಒಂದ್ ಕೆಲ್ಸ ಮಾಡ್ರಿ, ಮಿಡಿ ಕಟ್ಟಿ ಜಗ್ಗಿ ಹಿಡ್ಕೊಳ್ರಿ. ತಡ್ಕೊಂಡ್ರೆ ತಡ್ಕೋಬಹುದು. ಅದು ಹೋಗ್ಬೇಡ್ರಿ. ನೋಡ್ರಿ ಅಂದಂಗ ನಾನು ನಿಮ್ಮ ಗಾಡಿಯಾಗ ಹತ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ತೀನಿ, ಬರೋ ಟೈಮ್ನಾಗ ನಾನು ಸ್ವಲ್ಪ ಬಟ್ಟಿಗಳಿಗೆ ತರೋದ ಮರ್ತು ಬಿಟ್ಟೆ. ಯಾಕಂದ್ರೆ ನೀವು ಮೂರು ರೋಡ್ನಾಗ ದಡಿಕೆ ಬಹಳ ಐತಲ್ಲ, ಆ ದಡಿಕೆಗೆ ಅದಕ್ಕೆ ನೆನಪು ಮಾಡಿ ಜಾಸ್ತಿ ಮಾಡಿದೆ ನೋಡ್ರಿ. ಏನು ಹೇಗೆ ಏನ್ರಿ ಇಷ್ಟೆಲ್ಲ ನೀನು ನಮ್ಮ ಗಾಡಿ ಅವಮಾನ ಮಾಡಿದ ಅಲ್ಲ, ನಮ್ಮ ಗಾಡಿ ಹತ್ರ ಸುಳಿ ಮಾಡಿದೆ ಅಲ್ರಿ? ಯಾಕಂದ್ರೆ ಹುಷಾರಿಲ್ದ ನೈಟ್ ಟೈಮ್ನಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ನಮ್ಮ ತಲೆ ಮೇಲೆ ಕೈ ಎಳೆದು ಸಾವಿರ ಕೊಡ್ತೀರಿ. ಅಂತ ಹೊತ್ತೆ ನಮ್ಮ ಗಾಡಿ ಬೇಕಾಕತ್ತಲ್ರಿ ನಿಮಗೆ. ಇಂಥ ಹೊತ್ತೆ ಬ್ಯಾಡ ಐತಿ. ಹಾ ಇಲ್ಲ ವಿಷಯ ಏನೋ ಬಿಟ್ಬಿಡ್ರಿ. ಏನೋ ಒಂದು ಟೈಮ್ ಅಂದ್ಬಿಡ್ತಾವ್ರೆ ಮೇಡಮ್ ಅವರ. ನಿಮ್ಮದು ಹೆಸರೇನ್ರಿ? ನೋಡ್ರಿ ಮದರಂಗಿ ಅಂತ. ಭೂದೇಶ್ವರ. ಇನ್ನು ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಹಂಗ ಅಂತಾರ ಬಿಡ್ರಿ. ಹಂಗ ಅಂತಾರ. ಹಂಗ ಅನ್ವಲ್ರಿ. ಯಾಕ ನಿಮ್ ಹೆಸರು ಏನ್ರಿ? ನೋಡ್ರಿ ಹಿಂದ ಮಾಟಿ ಅಂತಾರ್ರಿ. ಯಾಕಂದ್ರ ಹಿಂದ ನಮ್ಮಪ್ಪ ಮಾಟಿ ಮಾಡ್ತದ್ನಂತ್ರಿ. ಅದಕ್ಕ ಆದ ಹೆಸರ ಮಾಟಿ ಅಂತ ಕರೀತಾರ ನೋಡ್ರಿ. ಮಾಟಿ ನೋಡ್ರಿ. ಅಂದಂಗ ನಿಮ್ ಪೂರ ಮೂಲ ಹೆಸರು ಏನ್ರಿ? ನಮ್ಮ ಮೂಲ ಹೆಸರು ಮಾರುತಿ ಮದರಂಗಿ ಅಂತ. ಮುಂದೆ ಕುಂತ ಜನ ಇಬ್ರು ಕೂಡಿ ಕೇಕೆ ಹೊಡೆದೊಂದು ಕಪ್ ಡ್ಯಾನ್ಸ್ ಮಾಡ್ರಿ ಅಂತ ನೋಡ್ರಿ. ನಮ್ಮ ಮಾತಿ ಕಟ್ಟಿ ಬಂದು ಕುತ್ಕೊಂಡ್ರೆ ಇಳಿದು ಸಿಟಿ ಹೊಡಿತಾರ. ಹೋಗ್ರಿ ನಿಮ್ಮ ಹೋಗ್ರಿ. ಅಂದ್ರೆ ನೀವು ನನ್ನನ್ನ ನಿಮ್ಮ ಗಾಡಿಯ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅನ್ನೋ ಮಾತು. ಕರ್ಕೊಂಡು ಹೋಗೋ ನನ್ನ ಕರ್ನಾಟಕ ಸುಪುತ್ರ.
ಪ್ರೀತಿ ನೋಡಲೇನ ನಾನು ನಿನ್ನ ಕಲ್ಲಕಸಿ ಬಾಬಾರೆ ನನ್ನ ಆಬ್ರೆ ಹುಡುಗಿ ಸಾಧಾರೆ ನಿನ್ನ ಕಾಜೊಳಿ ನಿನ್ನೆ ರಾತ್ರಿ ನೀ ನನ್ನ ಕನಸ್ನ್ಯಾಗ ನಮ್ಮೂರ ಜಾತ್ರೆಯ ಕಸನದಾಗ ನಿನ್ನೆ ರಾತ್ರಿ ನೀ ನನ್ನ ಕನಸ್ನ್ಯಾಗ ನಮ್ಮೂರ ಜಾತ್ರೆಯ ಕಸನದಾಗ ನೀ ಓಡಿ ಬಂದಿ ನನ್ನ ಮುತ್ತ ಕೊಟ್ಟಿ ನನ್ನ ಹಾಸಿಗೆ ಮ್ಯಾಲ ನೀ ಮಲಗಿ ಬಿಟ್ಟಿ ನೀ ಓಡಿ ಬಂದಿ ನನ್ನ ಮುತ್ತ ಕೊಟ್ಟಿ ನನ್ನ ಹಾಸಿಗೆ ಮ್ಯಾಲ ನೀ ಮಲಗಿ ಬಿಟ್ಟಿ ಶುರುವಾಯಿತಲ್ಲೇ ತುಂಟರ ಗಾಳಿ ಬಾಬಾರೆ ನನ್ನ ತುಂಕಾಚುರಿ ನೋಡಲೇನ ನಾನು ನಿನ್ನ ಗಲ್ಲ ಕಚ್ಚಿ ಎಲ್ಲದ ನಿನ್ನ ಪ್ರೀತಿ ನೋಡಲೇನ ನಾನು ನಿನ್ನ ಗಲ್ಲ ಕಚ್ಚಿ ಬಾಬಾರಿ ನನ್ನ ಹುಡುಗಿ ಸಾತಾರೆ ನಿನ್ನ ಕಾಚುರಿ ಏನ ಹೇಳ ಭಯಂಕರ ಕುಡಿದೆ ಬಿಡ ನೀನು ಭಯಂಕರ ಕುಡಿ ಏನ್ ನನಗ ತ್ರಾಸ ಆತಂದ್ರ ಎಷ್ಟು ದಮ್ ಹತ್ತು ತಗೋತ ನಿನಗ ಭಯಂಕರ ದಮ್ ತಂದಂಗ ಅಯ್ಯಯ್ಯೋ ನಮ್ಮ ಅಪ್ಪ ಬರಾಕತ್ತಾನ ಏನು ನೀವೊಂದು ಕೆಲಸ ಮಾಡು ನೀ ಮುಂದೆ ಹೋಗ ಆಮೇಲೆ ನಾನು ನಿನಗೆ ಸಿಗ್ತೀನಿ ಬಾರಿ ಐತಿ ಬೊಂಬಟ ಹುಡುಗಿ ಅಯ್ಯೋ ನೋಡಿ ನೋಡಿ
तुझे मिले आऊंगा आज रात में तुझे मिले आऊंगा दरवाजा खुला रखना दरवाजा खुला रखना दरवाजा खुला रखना दरवाजा खुला रखना आज रात में तुझे मिले आऊंगा आज रात में तुझे मिले आऊंगा दरवाजा खुला रखना दरवाजा खुला रखना दरवाजा खुला रखना दरवाजा खुला रखना ಮಲಂಗಿ ಇಂದು ರಾತ್ರಿ ನಾನ ನಿಮ್ಮನಿಗೆ ಬರುತ್ತೇನ ತೆರೆದ ಇಡಬೇಕ ಬಾಗಿಲ ತೆರೆದ ಇಡಬೇಕ ಬಾಗಿಲ ತೆರೆದ ಇಡಬೇಕ ತೆರೆದ ಇಡಬೇಕ ಬಾಗಿಲ ತೆರೆದ ಇಡಬೇಕ ಏನ ಹೇಳ ಭಯಂಕರ ಹೇಳ್ತಿ ಬಿಡ ನನಗೆ ಹಾಡ ಬರಂಗಿಲ್ಲ ಅಂತೀನಿ ಏನಾಗಲಿ ಆಮೇಲೆ ನೆನಪು ಮಾಡ್ಕೊಂಡು ನಿನ್ ಜೋಡಿ ಹಾಡು ಹೇಳ್ತೀನಿ ಅಂತ ಈಗ ನಾ ಮಾಪ ಹೊರಗತ್ತನ ನೀನು ಹೋಗ ಮುಂದಕ್ಕೆ ಆಮೇಲೆ ಬರ್ತೇನೆ ಆಯ್ತು ಬಾಯ್ ಮಲಂಗಿ ಏನು ಟಾಟಾ ಟಾಟಾ ನಾನು ಹೋಗ್ತೇನೆ ಹಾ. ಮತ್ತ ನಾನು ಹೋದ್ಮೇಲೆ ಯಾರಿಗೆ ನನ್ ಬಿಟ್ಟು ಕೊಡಂಗಿಲ್ಲ ಏನದು ಏ ಇಲ್ಲಪ್ಪ ನಿನ್ನ ಬಿಟ್ಟು ಮತ್ತ ಬಸವಣ್ಣ ಯಾಕರ ನೀ ಕೊಟ್ಟದ್ದ ಕರೆಯವಾದ್ರ ಏನದು ನಿನ್ನ ಮುಂಜಾನೆ ಊರಿಗೆ ಹಾಕೋಬಿಡಲ್ಲ ಏ ದೊಡ್ಡದಾದಪ್ಪ ಇದು ಬಸವಣ್ಣ ಕರ್ಕೊಂಬಂದ ಟಿಕೆಟಿಗೆ ಕಾಲು ಇಳಿಸ್ಕೊಂಡೆ ಮುಂಜಾನೆ ಇಲ್ಲೇ ಉಳಿಸ್ಕಾರ ಶಿವ ಶಿವ ತಂದೆ ಏ ನೋಡಪ್ಪ ಭಯಂಕರದನ ಇವ ಏನ್ ಹಾಡು ಏನ್ ದನಿ ಏನು ಫಿಗರ್ ಏ ಬಾರಿ 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 ಫಿಗರ್ ಅಂದ್ರೆ ಫಿಗರ್ ಏನ್ ಬಾರಿ ಐತೆ ಫಿಗರ್ ಎಬ್ಸ ಮುಂದೆ ಮಲಗಿಸ್ತೀನಿ ನಾನೇನು ಮಾಡಲಿ ಹೆಂಗಂದ್ರೆ ನನ್ನ ಹುಡುಗ ನನ್ನ ಹುಡುಗ ನನ್ನ ನೋಡಿ ಹಿಡಿದು ನಾ ಬರುವಾಗ ಸಿಳ ಹೊಡಿತೀನಿ ನಿಂತು ಕಿಡಿಕ್ಯಾಗ ಮನಸ್ಸಾಯ್ತು ನಿನ್ನ ಮ್ಯಾಗ ಮೆತ್ತ ಮಾಡಿದೆ ಮನದಾಗ ನನ್ನ ಹುಡುಗ ನನ್ನ ಹುಡುಗ ನನ್ನ ಮನಸ್ಸ ತಂದು ಹೋದ ನನ್ನ ಹುಡುಗ ನನ್ನ ಹುಡುಗ ನನ್ನ ಮನಸ್ಸ ಕಡೆಯಾವ ಓಡಿದು ನಾ ಬರುವಾಗ ಕೆಳ ಹೊಡಿತೀನಿ ನಿಂತು ಕಿಡಿಕಾಗ ಓಡಿದು ನಾ ಬರುವಾಗ ಕೆಳ ಹೊಡಿತೀನಿ
ನಿಮ್ಮಪ್ಪ ಡಾನಲ್ಲ ನಡುವೂರ ನಾ ತಿಳಿದಂಗ ಹಗುರಿಲ್ಲ ನಿಮ್ಮಪ್ಪ ಡಾನಲ್ಲ ಅಪ್ಪ ಡಾನಲ್ಲ ಸೂರ್ಯನಿಂದ ತಾಯಿಯರಿಗೂ ಚಂದ್ರನಿಂದ ತಂದೆಯರಿಗೂ ನನ್ನ ಮೆರಡಿ ಅರೆಗೂ ಸೋಲಿವನು ಸೋಲಿವನು ಸೂರ್ಯನಿಂದ ತಾಯಿಯರಿಗೂ ಚಂದ್ರನಿಂದ ತಂದೆಯರಿಗೂ ನನ್ನ ಮೆರಡಿ ಅರೆಗೂ ಸೋಲಿವನು ಸೋಲಿವನು ವಾಟಿಕ ಶಾಂಪು ಹಸಿ ತೊಳೆದರ ಇನ್ನ ಚಂದ ನಾಡ್ತವ ಕೂದಲು ನಾ ಬರುತ್ತೇನಂತ ತೆರೆದಿಟ್ಟವ ಅವಳ ಮನೆಯ ಬಾಗಿಲ ನೆನಪಿಗೆ ಬರುವಾಗಿ ಕನಸಾಗ ಕಾರಾಗಿ ನಿನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಾಂಪು ಹಸಿ ಏ ಈ ತಂಡಿಗೆ ಎಷ್ಟು ಲಘು ಕಾಯ್ತತಿ ಅಷ್ಟ ಜನತ್ರಿ ಚಾಯ್ ಚಾಯ್ ಹೂನ್ರಿ ಚಾಯೇನ ಹೆಂಗ್ರಿ 10 ರೂಪಾಯಿಗ ಒಂದು ಚಾ ನೋಡ್ರಿ ಒಂದು ಚಾ ಬಾಳ ಆತ ಬಿಡ್ರಿ ಬಾಳ ಆತು ಅಂತ ಹೇಳ್ರಿ ಮೇಡಮ್ ಅವರ ಈಗಿನ ಗ್ಯಾಸ್ ರೇಟ್ ಕೇಳಿಲ್ಲ ನಮ್ ಯಡಿಯೂರಪ್ಪ ಸರ್ಕಾರ ಇದ್ದಾಗ 600 ರೂಪಾಯಿ ಒಂದು ಗ್ಯಾಸ್ ಇತ್ತು ಈ ಹಾಳ ಸಿದ್ದರಾಮಯ್ಯ ಸರ್ಕಾರ ಬಂದು ಹೆಣ್ಮಕ್ಳಿಗೆ ತಿಂಗಳ 2000 ರೂಪಾಯಿ ಹಾಕರಾಗ ದಮ್ಮತಿ ಅದ್ರ ಗ್ಯಾಸಿನ ರೇಟ್ 1000 ರೂಪಾಯಿ ಮಾಡಿಟ್ಟಾನ ಬರಂಗಿಲ್ಲ 10 ರೂಪಾಯಿ ಒಂದು ಚಾನ ಅಯ್ಯಯ್ಯೋ 5 ರೂಪಾಯಿ ಮಾಡ್ಕೊಡ್ರಿ ಅಣ್ಣ ಈ ನಟ್ಟು ಸರೋ ರಾತ್ರಿಯಾಗ ಅಣ್ಣ ಅಂದ್ರ ಎರಿದೆಲ್ಲ ಇಳ್ಕೊಂಡು ಹೋಗ್ತದೆ ನೀ ಅಣ್ಣ ಅನ್ಬೇಡ ನನ್ಗೆ ಕಾಟಿ ಕಾಯಂ ಟೀ ಅಂತ ಅಯ್ಯೋ ನನಗೇನ್ರಿ ಅರ್ಥನ ಆಗ್ಲಿಲ್ಲ ನನಗ ನೋಡ್ರಿ ಬೈರ 10 ರೂಪಾಯಿಗ ಒಂದು ಚಾರಿ 5 ರೂಪಾಯಿಗ ಅರ್ಧ ನೋಡ್ರಿ ಅರ್ಧ ಅಯ್ಯಯ್ಯೋ ಅರ್ಥನ ಕೊಡ್ರಿ 5 ರೂಪಾಯಿಗ ಯಾರು ಬೇಡ ಅಂತಾರ ಅಂದಂಗ ನಿಮ್ದು ಇದವ್ರಿ ಹೂನ್ರಿ ನಮ್ದು ಇದ ಊರ ನಾವ್ ಇಲ್ಲಿ ಬಂದು ಈಗ 3 ತಿಂಗಳ ನೋಡ್ರಿ 3 ತಿಂಗಳ ಅಯ್ಯೋ 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 ಬಂದು 3 ತಿಂಗಳಾತ್ರ ಹೂನ್ರಿ 3 ತಿಂಗಳಾತ ನಿಮ್ಮ ಹೆಸರೇನ್ರಿ ಅದಾಗ ಹೇಳಿದ್ನಲ್ರಿ ಕಾಟಿ ಕಾಯಂ ಟೀ ಅಂತ ಇದು ನಮ್ಗೆ ಬಹಳ ವಿಚಿತ್ರ ಐತೆ ಬಿಡ್ರಿ ಕಾಟಿ ಕಾಯಂಟಿನ ಹಂಗಂದ್ರೆ ಏನ್ರಿ ಅದು ಒಟ್ಟ ಗೊತ್ತಾಗ್ತದಲ್ಲ ನಿಮ್ಮ ಹೆಸರು ನೋಡ್ರಿ ನಾ ಚಾ ಮಾರೋದಕ್ಕ ಅಗಸಿ ಬಾದಿಂದ ಹಿಡಿದು ಮೋಸತಿ ಮಾಡಣ ಚಾ ಮಾರವ ಅಂತಾರ ಅದ್ರಾಗ ನಿಮ್ಮಂತ ಹರೇ ಹುಡುಗಿರ್ ನೋಡಿ ಕಾಟಿ ಮಾಮ ಅಂತವ್ರಿ ಓಹೋ ಅಲ್ರಿ ನೋಡ್ರಿ ಅಂತ ಹೆಸರು ಕಾಟಿ ಅವಾಗಲೇ ಬಂದವ ಮಾಟಿ ಇವಾಗ ಬಂದವ ಕಾಟಿ ಅಲ್ಲ ಇವ್ರಿಗೆ ಏನಿರೋ ಬ್ಯಾರೆ ಹೆಸರು ಸಿಗಲಿಲ್ಲ ಇಟ್ಕೊಳಕ್ ಆಯ್ತು ನಾನು ಅದೆಲ್ಲ ಹೋಗ್ಬಿಡ ಅಂದಂಗ ನಿನ್ನ ಹೆಸರು ಏನಂತ ಹೇಳಿಲ್ಲೇ ನನ್ನ ಹೆಸರು ಮದ್ರಂಗಿ ಅಂತ ಹೆಸರು ಏನೈತಲಿ ರೂಪ ತಕ್ಕನ್ ಹೆಸರು ಲಾವಣ್ಯ ಅಬ್ಬಾಬ ಭಾರಿ ಐತಲೇ ಮದಂಗಿ ಭಾರಿ ಐತೆ ಅಲ್ಲೇ ಮದಂಗಿ ಏನು ಒಂದು ಕೆಲಸ ಮಾಡ್ತೀನ ಏನದು ಹೆಂಗ ಅಂದ್ರೆ ನಿನ್ನ ಹೆಸರು ಮದಂಗಿ ಅಂತ ಐತಿ ನಾ ದೊಡ್ಡ ಕಡ್ರದಾಗ ಅಡಿಗೆ ಕೊಟ್ಟಾಗ ಅಡಿಗೆ ಮಾಡೋ ಹೋಗ್ಕನಿ ನಿಮ್ ಮದ್ಮಕ್ಳಿಗೆ ಗೋರಂಟಿ ಹಾಕ್ಬೇಕು ಗೋರಂಟಿನ ಹೆಂಗ ನಮ್ಮಿಬ್ಬರದು ಬಿಸ್ನೆಸ್ ಅಂದೆ ಓಹೋ ಬಾರಿ ನೀವು ಅಡಿಗೆ ಮಾಡಕ್ ಹೋಗಿರೇನ ಹ್ಞೂನ್ರಿ ಅಡಿಗೆ ಮಾಡಬೇಕನೆ ಒಂದ್ ಕೆಲಸ ಮಾಡ್ರಿ ನಮ್ ಸಾವುಕಾರ ಮನ್ಯಾಗ ಒಟ್ಟ ಅಡಿಗೆ ಮಾಡೋರ ಯಾರು ಇಲ್ಲ ನೀವು ಬಂದ್ರೆ ಬಹಳ ಚಲೋ ಆಗತ್ ನೋಡ್ರಿ ಹೋಗ ನೀನ್ ಹೋಗ ನಿಮ್ಮ ಗೌಡ ಮನಿ ಒಂದ್ಸಲ ನನ್ನ ಕೈಯಾಗ ಕೊಟ್ಟರ ನೋಡ್ಲಿ ಒಳಗ ಅಡಿಗೆ ಮನಿ ಒಳಗ ಕುತ್ಕೊಂಡು ಅಡಿಗೆ ಮಾಡಕತ್ರ ಹಿತ್ಲಾಗ ಇದು ಕೂತಂಗು ವಾಸನೆ ಬರ್ತದೆ ಹೆಂಗ
ಗೊಜ್ಬೇಕ ಇಲ್ಲ ಮುಳ್ಳು ಸತಿಕಾಯಿ ಗೊಜ್ಬೇಕ ಉದ್ದರ್ಗಿರ್ತಾವಲ್ಲ ನುಗ್ಗಿಕಾಯಿ ನೀ ಅದ್ರ ಗೊಜ್ಜಿ ಅಂದ್ರೆ ತಿಂದದ್ದ ಕರಿ ಮುಂಜಾನೆ ಊರಿಗೆ ಹೋಗಲ್ಲ ನೀನು ಊರಿಗೆ ಹೋಗಲ್ಲ ಅಂದೆ ನಾ ಮಾಡಿದ ಟೊಮಾಟೊ ಗೊಜ್ಜಿ ನೀ ತಿಂದಿ ಅಂದ್ರ ಗೊಜ್ಜಿ ಹೋಗಿ ಪೋಜಿ ಬರ್ಬೇಕ್ರಿ ಮಗಳಿಗೆ ಹಾಸ ಮಾಡ್ತಾನೆ. ಈ ಗೊಜ್ಜು ಬೇಡ ಈ ಬೊಜ್ಜು ಬೇಡ ಏನು ಬೇಡ ಒಂದ್ ಕೆಲಸ ಮಾಡು ನನ್ನ ಕೈ ಹಿಡಿದ ಹಾಡ್ಕೊಡಿ ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ನಮ್ಮ ಸೌಕರ್ ಮನೆಗೆ. ಆತ ಹೊಡಿಲ್ಲ ಒಂದು ಗಜ್ಜು ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನರ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನರ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನರ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನರ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ. ಸೊಟ್ಟಗಾಲ ತಾರ ಹುಡುಗಿ ಹೇಳ್ತಾನ ಪೂರ ಚೈನಾ ಬೇಡ ತಂದಿನಿ ಬಾರ ನಿನ್ನ ಸೊಟ್ಟಗಾಲ ತಾರ ಏನರ ಬೇಡತಿ ಬೇಡ ಹುಡುಗಿ ಬೇಡತಿ ಬೇಡ ನಿನ್ನ ಮಂಡಗಯ್ಯ ತಾರ ಏನರ ಬೇಡತಿ ಬೇಡ ಹುಡುಗಿ ನಿನ್ನ ಸಿಂಬಳ ಮೋಗ ತಾರ ಹುಡುಗಿ ಮೋಗಕ್ಕೆ ತಂಡನೆ ಬಾರ ಬಣ್ಣ ಮೋಗ ತಾರ ಏನೇನ ಬೆಳತಿ ಬೇಡ ಹುಡುಗಿ ಕರ್ಸಕ ಬಂದೇನ ಏನೇನ ಬೆಳತಿ ಬೇಡ ಹುಡುಗಿ ಕರ್ಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇನ ಬೆಳತಿ ಬೇಡ ಹುಡುಗಿ ಕರ್ಸಕ ಬಂದೇನ ಏನೇನ ಬೆಳತಿ ಬೇಡ ಹುಡುಗಿ ಕರ್ಸಕ ಬಂದೇನ.
ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ವನಸಿರಿ ಗಗನಸಿರಿ ಗಗನಸಿರಿ ಸಹಸ್ರಗಾಲ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸಹೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಠು ನಿರಾಳಾಗಿಸೋ ಸತತ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಕೂಡಿದ ಈ ಸುವೃದ್ಧಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈಗ ಕಂಡ ಭೂಮಂಡಲಾಧೀಶನಾಗಿ ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸ್ವತ್ತ ಅಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಮಹಾಭಾರತದಲ್ಲಿ ಶತ್ರುಯ ದ್ವೇಷದ ಜ್ವಾಲಾಮುಖಿಯಿಂದ ಹೊತ್ತಿ ಹುರಿದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಂದ ಕೌರವರು ನಾಶವಾದ ಹಾಗೆ ಈ ಕಲಿಯುಗದಲ್ಲಿ ಈ ಪ್ರಜ್ವಲ್ ಶಕುನಿಯ ತಂತ್ರವನ್ನು ಉಪಯೋಗಿಸಿ ಕೆ ಪಾಟೀಲನ ಸಂಪತ್ತನ್ನು ಹೊಡೆಯಲೇಬೇಕು. ನಿನ್ನ ಸರ್ವಾಸ್ತಿಯ ಒಡೆಯ ನಾನಾಗಲೇಬೇಕು. ಇಡೀ ಸಿರಿ ಸಂಪತ್ತಿನ ಯಜಮಾನ ನಾನಾಗಲೇಬೇಕು. ಒಟ್ಟಿನಲ್ಲಿ ನಿನ್ನ ಇಡೀ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದೇ ನನ್ನ ಛಲ. ಮಾಲೆಯನ್ನು ಹಾಕಿಕೊಂಡು ಬಂದಿದ್ದಾರೆ ಶರವೇಗದಿಂದ. ಯಾವುದೋ ಒಂದು ಬಣ್ಣದ ಕೋಗಿಲೆ ಈಶಾನ್ಯ ದಿಕ್ಕಿನಿಂದ ಆಗ್ನೇಯ ದಿಕ್ಕಿನ ಕಡೆ ಬರುತ್ತಿದೆಯಲ್ಲ, ಬರಲಿ. ಚಂದ್ರನಂತೆ ಹೊಳೆಯುವ ದಾಳಿಂಬೆ ಹಣ್ಣಿನಂತಿರುವ ಆ ನಿನ್ನ ಹಣ್ಣುಗಳು, ಮಾವಿನ ಹೋಳಿನಂತೆ ಮಿಂಚುತ್ತಿರುವ ಆ ನಿನ್ನ ಕಣ್ಣುಗಳು ನೋಡಿದರೆ ಬಂದು ಬಿಗಿದಪ್ಪಬೇಕನಿಸುತ್ತಿದೆ ಈ ಪ್ರಜ್ವಲನ ಮನ. ಬರಲಿ, ಈ ಜಂಗಲ್ ಬಂದಿ ಕಾಣಿಯಲ್ಲಿ ವಿಚಾರಿಸಿದರಾಯ್ತು. ಇದೆಲ್ಲವನ್ನು ನೋಡ್ತಾ ಇದ್ರೆ ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ ಅಂತ. ಕಾಡುದಾರಿಯಲ್ಲಿ ಇದ್ದು ಪರಿಸರ ಬಗ್ಗೆ ಭಾಷಣ ಮಾಡುತ್ತಿರುವಲ್ಲ, ಯಾರು ನೀವು? ಯಾರೇ ಆಟ? ಇವರಿಗೆ ಸ್ವಲ್ಪ ನಾನು ಆಟ ಆಡಿಸ್ಲೇಬೇಕು. ಯಾಕೆಂದ್ರೆ ನಾನು ಯಾರಂತ ಇವನಿಗೆ ಗೊತ್ತಾದ್ರೆ ಮುಂದೆ ನನಗೆ ಸಂಕಟವಾಗುತ್ತೆ. ನೋಡಿ ಸರ್, ನಾನು ಪರಿಸರದ ಪ್ರೇಮಿ. ಇಂಥ ಪರಿಸರವನ್ನ ಸವಿಯೋದೇ ನನ್ನ ಕಾಯಕ. ಪರಿಸರ ಪ್ರೇಮಿ? ನಿನ್ನಲ್ಲೇ ಇಷ್ಟೊಂದು ಪರಿಸರ ಸೌಂದರ್ಯ ತುಂಬಿರುವಾಗ ಇಂತಹ ಪರಿಸರ ಸೌಂದರ್ಯವನ್ನು ಸವಿತಿರುವಲ್ಲ, ಈ ಕಾಡಿಗೆ ಬಂದು ಈ ಕಾಮದ ಮದ ತುಂಬಿ ನಿಂತಿರುವ ಈ ಮದ್ದಾನೆಯ ಕಾಲ್ತುಳಿತಕ್ಕೆ ಸಿಲುಕಿ ಬಲಿಯಾಗಲು ಬಂದಿರುವ ಹೆಣ್ಣಿರಬೇಕು. ಹಲೋ ಮಿಸ್ಟರ್ ಮದ ತುಂಬಿದ ಗಂಡಾನಿಯೇ, ಇಂಥ ಮದ ತುಂಬಿದ ಗಂಡಾನಿಯನ್ನ ಒಂದು ಸಣ್ಣ ಗಾತ್ರದ ಇರುವೆ ಮಣ್ಣಲ್ಲಿ ಮಣ್ಣಾಗಿಸುತ್ತದೆ ಎಂಬುದು ತಮಗೂ ಗೊತ್ತಿರಬೇಕಲ್ಲ. ನೀ ಏನೇ ಹೇಳು, ಏನೇ ಮಾಡು, ಈ ಪ್ರಜ್ವಲ್
ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ನಾನು ಕಂಡಿಟ್ಟ ಹೆಣ್ಣುಗಳನ್ನು ಇಲ್ಲಿವರೆಗೂ ಬಿಟ್ಟಿಲ್ಲ, ಮುಂದೆ ಬಿಡೋ ಮಾತೇ ಇಲ್ಲ. ಆದರೆ ನಿನ್ನಂತ ಹೆಣ್ಣುಗಳನ್ನು ಬೆಂಗಳೂರಿನಲ್ಲಿ ಸುಮಾರು ಜನ ನೋಡಿದ್ದೇನೆ. ಆದರೆ ನಿನ್ನನ್ನು ಗುಗ್ಗಿ ಗುಗ್ಗಿ ನಿನ್ನನ್ನು ಸಾರಿ ಸಾರಿ ಹೇಳುತ್ತಿದೆ ಈ ಪ್ರಜ್ವಲನ ಮನ. ಹಣ್ಣಲ್ಲವೋ ಈ ಹೆಣ್ಣು? ನೀನು ಬೆಂಗಳೂರಿನಲ್ಲಿ ದೇಶಾಂತರ ಹೆಣ್ಣುಗಳನ್ನ ನೋಡಿರಬಹುದು, ಆದ್ರೆ ಇವಳು ಹಳ್ಳಿ ಹೆಣ್ಣು. ಈ ಹಳ್ಳಿ ಹೆಣ್ಣಿನ ಸವಾಸಕ್ಕೆ ಬಂದಿದ್ಯಾದ್ರೆ ಪರಿಣಾಮ ನೆಟ್ಟಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇದು ರೊಟ್ಟಿ ಸುಟ್ಟ ಕೈಗಳು. ನಿನ್ನಂತ ಹೆಣ್ಣುಗಳನ್ನು ಆದಷ್ಟು ನನ್ನ ಪಂಜರದಲ್ಲಿ ನೋಡಿದ್ದೇನೆ. ಆದರೆ ಹಠಕ್ಕೆ ಬಿದ್ದು ನನ್ನ ಹಠಾರೆ ಸಾಧಿಸುತ್ತೇನೆ ಅಂತ ಮುಂದೆ ಬಂದರೆ ಈ ರಾಜನ ಕೈಯಲ್ಲಿ ಸತ್ತು ಹೋಗ್ತೀಯ. ಸುಮ್ಮನೆ ದಾರಿ ತಪ್ಪಿ ಬಂದ ನೀನು ಮೈ ಸುಖ ನೀಡಿದರೆ ಲಕ್ಷ ಲಕ್ಷ ಹಣ ನಿನ್ನ ಸೆರಗಲ್ಲಿ ಬಂದು ನನ್ನ ಬದುಕಿನ ದಾರಿ ಬಗ್ಗೆ ನೀನೇ ಅವರಲ್ಲಿ ಹೇಳಕ್ಕೆ. ನೀನು ನಿನ್ನಂತವನ ಕೈಯಿಂದ ಕಲ್ತ್ಕೊಳ್ಳಿಕ್ಕೆ ನಾನಿನ ಪೇಟೆ ಹೆಣ್ಣಲ್ಲ, ಸಕ್ಕ ಹಳ್ಳಿ ಹೆಣ್ಣು ನಾನು. ಸಮಯ ಬಂದಿದ್ದೆ ಆದ್ರೆ ಕೈಯಲ್ಲಿ ಕತ್ತಿಯನ್ನು ಹಿಡಿದು ನಿಮ್ಮಂತ ರುಂಡವನ್ನು ಕೊಟ್ಟಾಡುವ ರಾಣಿ ಚೆನ್ನಮ್ಮ ಪಣೋಗೆ ಯಮುನ. ಆರುಣ ಕಿತ್ತೂರಿನ ಚೆನ್ನಮ್ಮ ಅಂದಿನ ಕಾಲದಲ್ಲೇ ಹೊರಟು ಹೋಗಿದ್ದಾಳೆ. ಚೆನ್ನಮ್ಮನ ಕತ್ತಿ. ಲೇ ಹೆಣ್ಣೆ, ನಿನ್ನನ್ನು ಜೀವಂತ ಬಿಟ್ಟರೆ ತಾನೇ ನನ್ನ ಮೇಲೆ ಕತ್ತಿ ಹತ್ತು. ಲೇ ಹೆಣ್ಣೆ, ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತೋದ ಹಾಗೆ ನಿನ್ನ ಶೀಲವನ್ನು ದಯಿಸಿ ಸೀತಾದೇವಿಯನ್ನು ಹೊತ್ತಾ ಇದ್ದ ಆ ರಾವಣನ ಕಥೆ ಏನಾಯ್ತು ಅಂತ ಗೊತ್ತಿರ್ಬೇಕಲ್ಲ. ಅವನ ಹೊತ್ತು ತಲೆಗಳು ಸರ್ವನಾಶವಾಗಿ ಹೋಯ್ತು. ಒಂದ್ ವೇಳೆ ದುಷ್ಟರ ಸಾಮ್ರಾಜ್ಯದಲ್ಲಿ ನಿಮ್ಮ ಹಟ್ಟಾಸ ಏನು ನಡೆಯೋದಿಲ್ವೋ, ಇನ್ನು ನೀ ತಿಳಿದುಕೊಂಡ್ರ ಸ್ವಪ್ನದ ಗಾಜಿನ ಮನೆ ಕೆಂಡವಾಗಿ ಕರಗಿ ನಿನ್ನ ಕಣ್ಣೀರು ರಕ್ತದ ಕಣ್ಣೀರು ಕರಗಿ ಕೆಂಡವಾಗಲೇಬೇಕು ಯಮುನಾ. ಸೂರ್ಯ ಕಿರಣದಂತೆ ಪ್ರಜ್ವಲಿಸುತ್ತಿರುವ ಈ ಪ್ರಜ್ವಲನ ಸ್ನೇಹ ಅರಸಿ ಬಂದರೆ ಈ ಸರೋವರದ ತಿಳಿ ನೀರಿನಲ್ಲಿ ಅರಳಿ ನಿಂತ ಕಮಲದಂತೆ ಹಸನಾಗುವುದು ಈ ನಿನ್ನ ಬದುಕು. ಇಲ್ಲವಾದರೆ ಮುನಿಸಿಕೊಂಡು ಪಾರಾಗುವ ಪ್ರಯತ್ನ ಮಾಡಿದರೆ ಈ ನುಟ್ಟಿರುವ ಈ ಪೀತಾಂಬರವನ್ನು ತಳಚಬೇಕಾಗುತ್ತದೆ. ಒಂದು ಹೆಜ್ಜೆ ಮುಂದಿಟ್ಟು ನೀನೇನಾದ್ರೂ ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಎಲ್ಲಿ ಕುಳಿತಿದ್ದಾರಲ್ಲ ಈ ಸಮಾಜದ ವೀರ ಗರತಿಯರು ಎದ್ದು ಬಂದು ನಿನ್ನೆದೆಗೆ ಬದಿತಾರೋ. ಗರತಿ, ಲೇ ಗರತಿ ಹೆಣ್ಣೆ, ನೀ ನಿನ್ನ ಗರತಿ ಹೆಣ್ಣು ಮಕ್ಕಳ ಕಥೆಯನ್ನು ಬಿಡಿಸಿ ಹೇಳ್ತೀನಿ ಕೇಳುವ. ಕಾಲೇಜಿಗೆ ಹೋಗುತ್ತೇನಂತ ಹೋಗಿ ಲಾಡ್ಜಿನಲ್ಲಿ ಸ್ನೇಹಿತರೊಂದಿಗೆ ಮಲಗಿ ಸರಸ ಸಲ್ಲಾಪವಾಡಿ ಊರಿಗೆ ಬರುವ ನಿನ್ನಂತ ಸುಳೆ ಬಾಲೆ ಇರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಆಸ್ಪತ್ರೆಗೆ ಹೋಗುತ್ತೇನಂತ ಹೋಗಿ ಗುಡ್ಡದ ಬಂಡೆಯ ಸಂಧಿಯಲ್ಲಿ ಮಲಗಿ ಗೆಳತಿಯ ಗಂಡನ ಜೊತೆ ಮಿಣ್ಣನ ಸರಸವಾಡಿ ಪತಿವ್ರತೆ ಸೋಗು ಹೊತ್ತು ಊರಿಗೆ ಬರುವ ನಿನ್ನಂತ ಬಂಡ ಹೆಣ್ಣು ಮಕ್ಕಳಷ್ಟಿಲ್ಲ ಈ ನಿನ್ನ ಹಾಳ ಪೃಥ್ವಿಯಲ್ಲಿ. ಅಷ್ಟೇ ಅಲ್ಲ ಕಣೆ, ಗದ್ದೆಗೆ ಗಂಡನಿಗೆ ಊಟ ಬಡಿಸುತ್ತೇನಂತ ಹೋಗಿ ಊಟ ಬಡಿಸಿ ಮರಳಿ ಬರುವ ಮುನ್ನ ಪರ ಪುರುಷನೊಂದಿಗೆ ಚಕ್ಕಂದವಾಡಿ ಗಲತಿಯಂತೆ ನಟಿಸುತ್ತಾ ಊರಿಗೆ ಬಂದು ಸೇರುವ ನಿನ್ನಂತ ಕೆಟ್ಟ ಕಾಮಿನಿಯರಷ್ಟಿಲ್ಲ ಈ ನಿನ್ನ ಹಾಳು ಇನ್ನೂ ಬೇಕಾ? ಗರತಿ ಹೆಣ್ಣೆ, ಈ ನಿನ್ನ ಗರತಿ ಹೆಣ್ಣಿಗೆ ಗುರುತಿನ ಚಿತ್ರವನ್ನಿಟ್ಟು ಕೈಯನ್ನು ಒಂದು ಹೆಣ್ಣು ಕಾಡಿನಲ್ಲಿ ಬಂದರೆ ಸಾಕು ವೇಸಿಯರ ಪಾತ್ರ ಹಾಕಿಕೊಂಡು ಬಂದಿರುವ ನೀನೊಬ್ಬ ಮಾನವ ಕುಲಕ್ಕೆ ಧಕ್ಕೆ ತಂದ ಅವಮಾನದ ಘಾತಕ. ನನ್ನ ವಿಷಯದಲ್ಲಿ ಅಡ್ಡಾಯಿಸಿ ಬಂದು ಇವರನ್ನು ಬಿಟ್ಟು ಹೋಗಲಿಕ್ಕೆ ನನಗೇನು ಬುದ್ಧಿ ಭ್ರಮಣೆ ಆಗಿಲ್ಲ. ನೀನೇನು ಪೈಲ್ವಾನಿಂದ ಮಾತ್ರಕ್ಕೆ ನೀನೇನು ದೊಡ್ಡ ಗಂಡಸಲ್ಲದೆ
ಸ್ವತ್ತಿನ ಮಗನೆಂದ ಭುಗತಿಯನ್ನಲೇ ನನಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದವನು ನನಗೆ ಮಾನವ ಕೋಳ ಬಗ್ಗೆ ಬೋಧನೆ ಮಾಡ್ತೇನೆ ಮಗನೇ. ಲೇ ಪ್ರಜ್ಜಾ, ನಿನ್ನಂತ ಕಾಮುಕ ರಾಜರನ್ನು ಸಕ್ಕು ಅಡಗಿಸಲು ಬಂದ ವೀರ ಸಂಗೊಳ್ಳಿ ರಾಯಣ್ಣ ಅತ್ತ ರಾಣಿ ಚೆನ್ನಮ್ಮನ ಬಲಗೈ ಬಂಟ. ಅಮಾಯಕ ಹೆಣ್ಣು ಮಕ್ಕಳನ್ನು ಹಾಳು ಮಾಡುವವರು ನೀವು. ಹೆಣ್ಣು ಒಂದು ದೇವತೆ ಅಂತ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ನೀನು ಅದನ್ನು ಮರೆತು ನಿನ್ನ ವೈರತ್ವವನ್ನೇ ಸಾಧಿಸಿದರೆ ಗುರುತು ಸಿಗದೆ ಬೆರೆತು ಹೋಗುವುದು ನಿನ್ನ ಜೀವ ಮಣ್ಣಲ್ಲಿ ಮಣ್ಣಾಗುವೆ. ಅದನ್ನು ಅರಿತುಕೊಂಡೆ ನಿನ್ನೊಡನೆ ಹುಲಿಯಾಗಿ ಗರ್ಜಿಸಲು ಬಂದಿರುವೆ. ಅತ್ತಗೇಡಿ ಮೊಮ್ಮಗನೇ, ನೀನೇನಾದರೂ ನನ್ನ ಜೊತೆ ಸೆಣಸಾಡಲು ಬಂದರೆ ಮಸಣದ ಊರಿಗೆ ಕರೆದೊಯ್ತೇನೆ ನಿನ್ನ ಪಾಲಿನ ಯಮರಾಗಿ. ಹುಟ್ಟು ಸಹಜ, ಸಾವು ಖಚಿತ. ನೀನು ಏನೇ ಹೇಳು, ಈ ಅವನೆಯನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಪ್ರಜಾ, ಸಾಧ್ಯವಿಲ್ಲ. ನಿನಗೆ ಇಷ್ಟೆಲ್ಲ ತಿಳುವಳಿಕೆ ಹೇಳಿದರು ನಿನ್ನ ಹಠನೆ ನೀನು ಸಾಧಿಸುತ್ತೇನೆಂದರೆ ಜುಟ್ಟಲ ಬಾಲೆ ಯಮುನೆ, ಊರಿಗೆ ಬಂದವಳು ನೀರಿಗೆ ಬರದೇ ಇರುತ್ತಾಳ? ರೈತನ ಮನೆಗೆ ಬಂದವಳು ಗದ್ದೆಗೆ ಬರದೇ ಇರುತ್ತಾಳ? ಗುಡಿಗೆ ಬಂದವಳು ಪ್ರಸಾದ ತಿನ್ನದೇ ಇರುತ್ತಾಳ? ಇನ್ನೊಂದು ಸಾರಿ ಈ ಜಂಗಲ್ ಬಂದಿ ಕಾಣಿಯಲ್ಲಿ ಸಿಗು. ಈ ನಿನ್ನ ಯೌವನದ ಮಕರಂದವನ್ನು ಈರದೆ ಬಿಡಲಾರ ಈ ಪ್ರಜ್ವಲ. ಬರುತ್ತೇನೆ. ನನ್ನ ಸಮಯ ಸಾಧಿಸಿ ಬರುತ್ತೇನೆ. ಹೋಗು, ಶೀಲವನ್ನು ಕಿತ್ತು ತಿನ್ನುತ್ತೇನೆಂದು ಹೇಳಿ ಎಷ್ಟು ಕಾಮುಕರಿಗೆ ಚಪ್ಪಲಿಯನ್ನು ಹೊಡೆದು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದೆ ಈ ಸಮಾಜ. ನೀನು ಇಲ್ಲಿಗೇಕೆ ಬರಲಿಕ್ಕೆ ಹೋಗಿದ್ದಿ? ಇದು ಮೊದಲೇ ಜಂಗಲ್ ಅಂತ. ಹಾಗೆ ನಿಮ್ಮದು ಯಾವ ಊರು? ಯಾಕೋ ನಿಮ್ಮನ್ನು ನೋಡಿದ್ರೆ ನನಗೆ ಭಯ ಅನ್ಸುತ್ತಪ್ಪ. ಹೋಗಿ ಬಿಡಿ, ಹೇಳ್ತೀನಿ. ನನ್ನೂರು ಸಿರ್ಸಿ ಅಂತ. ನನ್ನ ಹೆಸರು ಯಮ್ನ. ನನ್ನ ತಾಯಿ ತೀರಿ ಹೋದ ಮೇಲೆ ನನ್ನ ತಂದೆಯರು ಅದೇ ಚಿಂತೆಯಲ್ಲಿ ಎಲ್ಲೋ ಹೋಗ್ಬಿಟ್ರು. ಅವ್ರಿಗೆ ಹುಡ್ಕೋಣ ಅಂತಾನೆ ಬಂದೆ. ಅಂದ ಹಾಗೆ ಇದು ನಿಮ್ಮೂರು ತಾನೆ? ಹೌದು ಯಮನ, ಇದೇ ನಮ್ಮೂರು. ನಾನಿನ್ನು ಬರಲೇ? ಅಯ್ಯೋ ನೀಡ್ರಿ. ಅಲ್ಲ, ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ. ಇಂಥ ಕಾಡಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂತೀನಿ. ಅಲ್ಲ, ಜೀವನವಿಲ್ಲದ ಈ ಜೊತೆಗಾರ್ತಿಯಾಗಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸಾದ್ರೂ ಒಪ್ಪುವುದಿಲ್ವೇ? ಅರ್ಧ ದಾರಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವುದು ನಮ್ಮ ಜೀವನದಲ್ಲೇ ಬಂದಿಲ್ಲ. ಒಂದೇ ಒಂದು ಪ್ರೇಮ ಗೀತೆ ಆಡಬಾರದೆ? ಹಾಗೆ ಆಗಲಿ ನನ್ನ ಪ್ರಣಯದ ರಾಜ. ನನ್ನಲವೇ ನೀವಾ ನನ್ನ ಚಲುವೆ ಬಳೆ ಬಾರೆ ಬಳೆ ಬಂದು ನೀಗೋ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ
ಅದನ್ನ ಕೇಳಬೇಕು ಹೇಳ್ಬೇಕು ಅನ್ನೋದು ಒಂದು ತಿಳಿಬೇಕು. ಅಲ್ರಿ ಮೈಸೂರಾಗ ಅರಮನ್ಯಾಗ ಅಂಬಾರಿ ಐತಿ ಅಂದ ಆ ಅಂಬಾರಿ ಮುಚ್ಚಿಕೊಂಡ್ರ ಸೊಬಗ್ ಕಾಂತತ. ದಸರಾ ಕಾರ್ಯಕ್ರಮ ಮಾಡಿದ್ರ ಅದ್ರ ಸೊಬಗ್ ಕಾಣೋದು. ಪುಷ್ಪಗಿರಿ ಮಠ ಐತಿ ಅಂದ ಇಲ್ಲೇ ಕುತ್ಕೊಂಡು ಪುಷ್ಪಗಿರಿ ಅಂತ ಕೇಳಿ ನೋಡಿದ್ರ ಅದ್ರ ವರ್ಣ ಚಂದ ಅಂದ ಚಂದ ನೋಡೋದು ಯಾವಾಗ ಅಲ್ಲಿ ಹೋಗಿ ನೋಡಿದ್ರ ನಮ್ಮ ಅಜ್ಜಾರ ಮಠದ ಮಹಿಮಾ ಗೊತ್ತಾಗತ್ತೆ. ಹೊಟ್ಟೆಗಟ್ಟೆ ನಾಟಕ ಐತಿ ಅಂದ ಪ್ರಸ್ತಾವ ಉಂಡು ಇಲ್ಲ ಬೀಗರ ದಿನ ಬೆಚ್ಚ ಅಂದ ಉಂಡು 2-3 ಚದರ ಹೊತ್ತೊಳ್ಳಿ ಮಕ್ಕಂಡ್ರ ಈ ನಾಟಕದ್ದು ಪೂರಾ ಹುಡುಗ ಆ ನಾಟಕ ನೋಡಿದ್ರ ಈ ಖುಷಿ ನಿಮಗೆ ಗೊತ್ತಾಗತ್ತೆ. ಆಮೇಲೆ ನಮಸ್ಕಾರ ಪಟೇಲನಿಗೆ. ನಾನು ಯಾರು ಬಾಧ ಪಡೋದು ಯಾವ ಹುಡ್ರು ಜಾತ್ರೆಗೆ ಬಂದದ್ವು ಗೋಬಿ ಮುಂಚಿರ್ನು ಅಥವಾ ಟೇಸ್ಟ್ನರಿ ಅಂಗಡಿಯಾಗ ಏನು ಮಿಠಾಯಿ ಅಂಗಡಿಯಾಗ ಏನೋ ತಿಂದಾರ ಯಾಕ 10-20 ರೂಪಾಯಿ ಸಾಲಾಗಿರ್ಬೇಕು. ಈ ಬುಜಪ್ಪನ ಕೊಟ್ಟ ಹೋಗಿ ಇಸ್ಕೊಂಡು ಬರೋಣ ಅಂತ ಬಂದಾರನ ಅಂತ ಮಾಡಿದ್ದೆ. ಈಗ ನಮ್ಮ ಶಿವಪ್ಪ ಬಂದನ. ಬಾರ ಶಿವಪ್ಪ ಬಾಳ ಬಂದೆ ಬರ್ರಿ ರಾಯ್ರ ಬರ್ರಿ. ನಮಸ್ಕಾರ ಶಿವಪ್ಪ. ಏಕೆ ನಮ್ಮ ಮನೆ ಕಡೆ ನಿಮ್ಮ ಗಮನ? ವಿಷಯ ಹೇಳಲೆಂದೇ ಬಂದಿರುವೆ ಶ್ರೀಮಂತರೇ. ಅದು ಯಾವ ವಿಷಯ? ನೋಡಿ ಶ್ರೀಮಂತರಿಗೆ, ಸದ್ದಿಲ್ಲದೆ ನಮ್ಮ ಹೊಲಕ್ಕೆ ಹೋಗಿ ನಮ್ಮ ಹೊಲದೊಳಗಿನ ಗೋವಿನ ಜೋಳದ ತೆನೆಯ ರಾಶಿಯನ್ನು ಸುಟ್ಟು ಮತ್ತು ಅದು ಅಲ್ಲದೆ ದನಗಳು ತಿನ್ನುವ ಮೇವಿನ ಗೂಡಿಗೂ ಬೆಂಕಿ ಹಚ್ಚಿದ್ದಾರೆ. ಆ ಚಾಂಡ ಯಾವಾಗ ಹಚ್ಚಿದ್ದಾರೆ ಅವನವ? ಇಷ್ಟೆಲ್ಲ ಆದರೂ ನಮ್ಮಂತ ಬಡವರು ಹೇಗೆ ಬದುಕಬೇಕು ಶ್ರೀಮಂತರೇ? ಇದು ನಮ್ಮೂರಿನಲ್ಲಿ ಇಂಥ ಘಟನೆ ನಡೆಯಲು ಸಾಧ್ಯವಿಲ್ಲ. ಇದನ್ನು ನಾನು ನಂಬಲಾರೆ. ನೋಡಿ ಶ್ರೀಮಂತರೇ, ನೀವು ನಮ್ಮ ಮೇಲೆ ನಂಬಿಕೆ ಇಲ್ಲವೆಂದೇ ನಾನು ಸಾಕ್ಷಿಗಾಗಿ ಈ ಫೋಟೋ ಮಾಡಿಕೊಂಡು ಬಂದಿರುವೆ. ಅದೇ ಗೋವಿನ ಜೋಳದ ತೆನೆ ನಮಗೆ ಆಸರೆಯಾಗಿರುವಾಗ ನಮ್ಮಂತ ಬಡವರು ಹೇಗೆ ಬದುಕಬೇಕು ಶ್ರೀಮಂತರೇ? ಅದಕ್ಕಾಗಿ ನೀವು ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಹಣ ಕೊಟ್ಟು ನಮ್ಮನ್ನು ಕಾಪಾಡಿ ಶ್ರೀಮಂತರೇ, ನಮ್ಮನ್ನು ಕಾಪಾಡಿ. ಗೌಡ್ರ, ಈ ಶಿವಪ್ಪ ಹೇಳೋದು ಕರೆಕ್ಟ್ ಐತ್ರಿ. ಅವನವನು ಈ ವರ್ಷ ಮಳೆಗಾಲ ಸಿಕ್ಕಾಪಟ್ಟೆ ಆಗೈತ್ರಿ. ಅವನು ಗೊಂಜಾಳ ರಾಶಿ ನೋಡಿದ್ರೆ ಹೊಟ್ಕೊಂಬಕ್ರಿ ಹಂಗೈತಿ. ಈ ರಾಶಿಗೆ ಅವನವನೇ ಹಚ್ಚಮ್ಗ ಹಚ್ಚಿದಾನ ಬೆಂಕಿ ಅಂತ. ಅವಾಗ ಮನುಷ್ಯರ ಹೆಂಗ್ ಬಂತ ಮನುಷ್ಯತ್ವ ಅದಾನ ಏನಿಲ್ಲ. ಹೊಟ್ಟಿಗೆ ಉಂಡಿದ್ರ ಈ ದನ ಮೇವು ತಿನ್ನ ರಾಶಿಗೆ ಹತ್ತುತ್ತದಿಲ್ರಿ ಅವನವನ ಬೆಂಕಿ. ಸರಕಾರ 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 ಶಿವಪ್ಪ, ಇದು ಒಂದು ಮೂರ್ಖ ಸರಕಾರ. ದಿನನಿತ್ಯ ಇದೇ ರೈತರ ಗೋಳೆದು ಹೇಳುವ ರಾಜಕಾರಣಿಗಳು, ಮೂಗಿಗೆ ತುಪ್ಪ ಒರೆಸಿ ಕಳಿಸುವ ಅಧಿಕಾರಿಗಳು ಅಂದಾಗ ಸರಕಾರ ಇನ್ನೇನು ಮಾಡಲು ಸಾಧ್ಯ? ಶಿವಪ್ಪ,
ಹಬ್ಬ ಅಂದ್ರೆ 2-3 ಸಾವಿರ ಕೊಡುವರು ಅಷ್ಟೇ ಶಿವಪ್ಪ. ಅಷ್ಟೇ ಬಿಡ್ರಿ ನೀವು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀರಿ. ನೀವು ಸುತ್ತ 20 ಹಳ್ಳಿಗೆ ಹೆಸರಾದವರು. ಅದಕ್ಕೆ ಕಮ್ಮಿ ಹೇಳ್ಬಿಡ್ರಿ. ನಿಮ್ಮನ್ನೇ ನಂಬಿ ನಿಮ್ಮಲ್ಲಿಗೆ ಬಂದಿರ್ಬೇಕವ್ರಿ. ದಯಮಾಡಿ ನಮಗೆ ಸಾಧ್ಯವಾದಷ್ಟು ಹಣ ಕೊಟ್ಟು ಕಾಪಾಡಿಸಿ. ಮತ್ತೆ ನೋಡ್ತಮ್ಮ ಶಿವಪ್ಪ, ನೀನು ಅಷ್ಟು ಕರೆದು ಮಾಡೋದು ನೋಡ್ಬಿಟ್ರ ನಮಗೆ ಅವನವನು ಕರುಳು ಕಿತ್ತು ಬಂದಾಗ. ಯಾಕಂದ್ರೆ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ದೊಡ್ಡ ದೊಡ್ಡ ಕೆಲಸ ಬರೀತಾರೆ. ಆದ್ರೆ ನಮ್ಮೊಳಗ ಸಾಧ್ಯ ಅದು ಉಪಯೋಗ ಆಗಲ್ಲ. ಏನು ಮಾಡಬೇಕೆ ಅಲ್ಲ ತಮ್ಮ, ನೀನು ಈ ನಮ್ಮ ಸಾಹುಕಾರ ಹತ್ರ ರೊಕ್ಕ ಕೇಳಕ್ ಬಂದಿಯಲ್ಲ ಅಲ್ವಾ? ನೀವು ಬರೋಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಾಯ್ತು ಅಲ್ಲಲ್ಲ ತಮ್ಮ. ಕೊಳ್ಳಾಗ 1-2-3 ಕೆಜಿ ಬಂಗಾರ ಹಾಕೊಂಡಿದ್ದೆ, ಕೈಯಾಗ 1-2-3 ಕೆಜಿ ಬಂಗಾರ ಹಾಕೊಂಡಿದ್ದೆ. ಅವನ ಏನಾರ ಮಾಡಿ ಅದು ಕಿಶಂಡಿದ್ರೆ ಪಾಡ ಹಾಕತ್ತು. ಆದ್ರೂ ನಮ್ಮ ಸಂಘಕ್ಕೆ ಸಿಗಲ್ಲ, ಖಾದಕ್ಕೂ ಸಿಗಲ್ಲ, ನಮ್ಮಂತರ ಕಡೆಗೆ ಸಿಗಲ್ಲ. ಆದ್ರೆ ಏನ್ ಮಾಡ್ಬೇಕು ತಮ್ಮ, ನಿನ್ನ ಸಂಘ ನೋಡಿದ್ರು ಕೊಡಬೇಕು, ಇಲ್ಲ ಅಂತ ಹೇಳಕ್ಕೂ ಮನಸ್ಸಿಲ್ಲ. ಆದ್ರೆ ಏನು ಮಾಡ್ಬೇಕು, ಇಂಥ ಟೈಮ್ನ ಕೊಡ್ಬೇಕು ಅಂತ ಆಸೆ ಮಾಡಿದ್ರ ಅವನವರು ನಿಮ್ಮ ತಮ್ಮದಾನ ಹುಡುಗರ ಬಿಸಂಡು ಅಡ್ಡಾಡೋದು ನೋಡಿದ್ರೆ ಮಗ ನಮಗೆ ಅಲ್ಲೇ ಸಂಶಯ ಬರೋದು. ರೊಕ್ಕ ಕೊಟ್ರೆ ಗಂಟು ಹಾಕೋ ಮುಂದೆ ನಾವು ಭಾಳ ಅದಾರ ಅಂತ. ಆದ್ರೆ ಏನು ಮಾಡೋದು, ಸರ್ಕಾರ ಬಂದರೆ 24 ತಿಂಗಳಾತು ನೋಟು ಬ್ಯಾನ್ ಮಾಡಿದಾಗಿಂದ ಯಾವನ ಕೈಗೂ ರೊಕ್ಕಿಲ್ಲ. ರೊಕ್ಕ ಕೊಟ್ರೆ ಆ ರೊಕ್ಕ ಗಂಟೆ ಹಾಕೋ ಮುಂದೆ ಮಕ್ಕಳನ್ನ ಭಾಳ ಆಗ್ಬಿಟ್ಟ. ಆದ್ರೆ ರೊಕ್ಕ ತಗೊಂಡು ಹೋಗಿ ಏನು ಮಾಡ್ತೀಯಲ್ಲ ತಮ್ಮ, ನಿನಗೊಂದು ಮಾತು ಹೇಳ್ತಾನೆ ಕೇಳಿ. ಮೊನ್ನೆ ಜರ್ಸಿ ಆಕಳಿಗೆ ಅಂತ ಡೈರಿಯಿಂದ ಒಂದು ಪುಡ್ಡಿನ ಚೀಲ ಒಯ್ದಿದ್ದೆಲ್ಲ, ಅದು ಖಾಲಿ ಆದ್ರ ತಗೊಂಡು ನಮ್ಮ ಪಾಟ್ಯಾಳ್ರ ಮನೆ ಕಡಿಯೋ ಬಾ. ರೊಕ್ಕ ತಗೊಂಡು ಹೋದ್ರೆ ಹೊಟ್ಟೆ ತುಂಬಲ್ಲ. ನೀನು 4 ಮಂದಿ ಜಂಜಾಟ ಅಂತ ಕಟ್ಕೊಂಡಿದ್ದೀವಿ ಮನ್ಯಾಗ. ಅದ್ರ ತುಂಬಿನ 3 ಪಡಿ ಜೋಳ ಕೊಟ್ಟು ಕಳಿಸ್ತಾನೆ, ಹೋಗಿ ನೋಡುವಂದ್ರಿ. ಮೊದಲೇ ನೊಂದು ಹೋದ ಜೀವ ಮತ್ತಷ್ಟು ತುಪ್ಪ ಸುರಿಯಬೇಡ. ಶಿವಪ್ಪ, ಎಷ್ಟು ಹಣಬೇಕು ಕೇಳು, ನಾನು ಕೊಡುತ್ತೇನೆ. ಧೈರ್ಯ ಒಳ್ಳೆ ಮಾಡಿದ್ದು ನೋಡಿ ಪಟೇಲ್, ಅಂದಾಜು ಅಂದರೆ 50,000 ರಿಂದ 60,000 ರೂಪಾಯಿ ಹಣ ಬೇಕಾಗಿದೆ ಶ್ರೀಮಂತರಿಗೆ. ಯಾಕೆಂದರೆ ದಿನನಿತ್ಯದಲ್ಲಾಳರು ನಮ್ಮನೆ ಮನೆಗೆ ಬಂದು ಹೀನಾಮಾನವಾಗಿ ಮಾತನಾಡುತ್ತಾರೆ. ಅಲ್ಲೂ ನಿಮ್ಮ ಹೊಲದಲ್ಲಿರುವ ಗೋವಿನ ಜೋಳದ ತೆರೆಯ ರಾಶಿ ಸುಟ್ಟಿರುವಾಗ ನೀನು ಎಲ್ಲಿಂದ ಹಣ ಕೊಡುತ್ತೀಯೋ ಎಂದು ನನ್ನನ್ನು ದಬಾಯಿಸಿ ಕೇಳುತ್ತಾರೆ. ಅದಕ್ಕಾಗಿ ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತೇನೆ. ಅದಕ್ಕಾಗಿ ನಾನು ಈ ಬಾಂಡ್ ಪೇಪರ್ ಸಮೇತ ಬಂದಿರುವೆ ಶ್ರೀಮಂತರೇ, ಬಾಂಡ್ ಪೇಪರ್ ಸಮೇತ ಬಂದಿರುವೆ. ನಾವು ಪ್ರಾಣ ಹೋದರೂ ಮಾನ ಕಾಪಾಡಿದವರು ಶ್ರೀಮಂತರೇ, ಮಾನ ಕಾಪಾಡಿದವರು. ಎಲ್ಲ ಕರೆಕ್ಟಾಗಿ ಬರ್ಕೊಂಬಂದ್ರಿ. ಆದ್ರೆ ಮೊದಲು ಸಹಿ ತಗೋಬೇಕಿದ್ರಾಗ ನಮ್ಮ ಪ್ಲಾನ್ ಸಕ್ಸಸ್ ಆಗಬೇಕಾದ್ರೆ ಶಿವಪ್ಪ ಏನಾರ ಯಾಕಾಗಲಿ ಬಾಂಡ್ ಕೊಟ್ಟಿದ್ವಿ, ಸಹಿ ಮಾಡಿಲ್ಲ. ಅವಾಗ ಮುಂದೂ ವಿಚಾರ ಬರಿಯಾಕ ಬರ್ತದ ಏನ ನೀವೆಲ್ಲವನ್ನಾರು ಚಕಡಿಗೆ ಆಲಿದ್ರ ಮಾಡ್ತೀಯ ಬರೀತೀಯ. ತಮ್ಮ ಶಿವಪ್ಪ, ಬಾಂಡ್ ಅಂತೂ ಇವತ್ತು ಕೊಟ್ಟು ನೀನು ಮನೆ ಕಡೆಗೆ ಹೋಗು. ನಾಳೆಗೆ ನಾವು ನಮ್ಮ ಪಾಟೀಲರು ಸೇರಿಕೊಂಡು ಪಸಂದ ವಿಚಾರ ಮಾಡಿ ಇದ್ರ ಬಗ್ಗೆ ವ್ಯವಹಾರ ಮಾಡ್ತೇವೆ. ಶಿವಪ್ಪ, ದಿನಮಾನ ಬಹಳ ಕೆಟ್ಟು ಹೋಗಿದೆ. ಸಿಕ್ಕಾಪಟ್ಟೆ ಸಾಲ ಮಾಡಿ ಊರು ಬಿಟ್ಟು ಹೋದವರ ಉದಾಹರಣೆ ಗೊತ್ತಿರಬೇಕಲ್ಲ. ಸಾಲ ಸರ್ಪವಿದ್ದಂತೆ, ಸರ್ಪದ ಜೊತೆ ಚೆತ್ತುಕೊಂಡಿರಲಿ ಒಳ್ಳೆಯದು. ಇಲ್ಲವಾದರೆ ಕಾಳಿಯ ಸರ್ಪವಾಗಿ ಕಚ್ಚುತ್ತದೆ. ಕಚ್ಚನಂತೆ ಎಚ್ಚೆತ್ತುಕೊಂಡು ಮರಳಿ ಹಣ ಕೊಟ್ಟರೆ ನಿನಗೆ ಒಳ್ಳೆಯದು.
ಅರ್ಥವಾಗಿರಬೇಕಲ್ಲವೇ? ಶಿವಪ್ಪ ನಮ್ದಾನೇರಂತೂ ಪಸಂದಾಗಿನ ಅರ್ಥ ಮಾಡ್ಕೊಂಡಾರಪ್ಪ. ಯಾಕಂದ್ರೆ ಇಂಥವು ಯಾವಾಗ ಸಿಗ್ತಾವ 100 ರೂಪಾಯಿ 2 ಕಾಯಿ ಇರ್ತಾವ. ಅದಕ್ಕೆ ಲೆಕ್ಕ ಹಾಕ್ಯಾರ. ಅವರು ಮಾತಾಡೋ ಮಾತಿಗೆ ಕತಿ ಆಡೋ ಮಾತಿಗೆ ಹಾವು ಹಾವಾಗೇ ಇರ್ತದೆ. ಆದ್ರೆ ನಿನಗೆ ಅರ್ಥ ಆಗಿಲ್ಲ ಅಂದ್ರ ಹಗ್ಗನ ಹಾವಾಗಿ ಕಾಡ್ತದೆ. ಆಗ ಹಗ್ಗ ನಿನ್ನ ಸಾವಿಗೂ ಕಾರಣ ನೋಡಿ ಬೂದಪ್ಪನವರೇ, ಸಾಲ ಮಾಡಿದ ಮೇಲೆ ಸಾವಿನ ತನಕ ಹೋಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನೋಡು ಬೂದಿ, ವಿಶ್ವಾಸವಿಲ್ಲದಿದ್ದರೆ ಯಾರಿಗೂ ಯಾರು ಹಣ ಕೊಡುತ್ತಿರಲಿಲ್ಲ. ಶ್ರೀಮಂತರೇ, ನಾನಿನ್ನು ಬರುತ್ತೇನೆ. ಅಯ್ಯೋ ಶಿವಪ್ಪ, ನೀನು ಮಾತ ಭಾರಿ ಜಾಣದಿ ಬಿಡಲೇ ತಮ್ಮ. ಅಲ್ಲ ವಿಶ್ವಾಸ ವಿಶ್ವಾಸ ಅಂದಲ್ಲ. ಅಲ್ಲ ನಮ್ದೇನು ಮೈತ್ರಿ ಸರ್ಕಾರ ಮಾಡಿಯೇನ? ಮೈತ್ರಿ ಸರ್ಕಾರ ಅಲ್ಲ, ಅಲ್ಲಿರೋದು ಸಿದ್ದರಾಮಯ್ಯನವ್ರದ್ದು ಏಕತಾ ಸರ್ಕಾರ. ಇಲ್ಲಿ ಪಟೇಲ್ರದ್ದು ಇರೋದು ಒಂದೇ. ಅವರೇ ಬಾಸ, ಅವರೇ ಮಾತು, ಅವ್ರೇನು ಹೇಳ್ತಾರ ಪಟ 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 ಏನ್ ಕೊಡೋದು ಆಟನಲ್ಲಿ ಆಟ ಇಲ್ಲ ಅಂದ್ರೆ ಅದಕ್ಕೆ ನೋಡು ವಿಚಾರ ನೋಡಿ. ಶ್ರೀಮಂತರಿ, ನಾವು ತುತ್ತು ಬಟ್ಟ ರೈತರು. ನಮಗೆ ಅನ್ನ ಹಾಕುವುದು ಗೊತ್ತು ಹೊರತೆ ಮೋಸ ಮಾಡುವವರಲ್ಲ ಶ್ರೀಮಂತರೇ ನಾವು. ನಾನಿನ್ನು ಬರುತ್ತೇನೆ ಪಟೇಲರೇ. ನಾನು ಓಡಿಸುವ ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲ ಬರೀ ನೀನೆ. ಮರಣ ಮೀರಿದ ಮಾತು, ಮರಣ ಮೀರಿದ ಮಾತು ಮರಣಕ್ಕೆ ಮಾತ್ರ ಜಯ. ಶಿವ್ಯ, ತುತ್ತು ಕೊಟ್ಟವರು ನೀವು. ಶಿವ್ಯ, ತುತ್ತು ಸೀಳುವವರು ಶಿವ್ಯ. ಇನ್ನು ನೀನೇ ರೈತರೆಂದು ಹೇಳುತ್ತಿರುವೆಯಲ್ಲ, ನಿಜವಾದ ರೈತರು ನೀವಿರಬಹುದು. ಹಸಿರು ಶಾಲು ಹಾಕಿಕೊಂಡು ವಿಧಾನಸಭೆಯಲ್ಲಿ ನ್ಯಾಯ ಬೇಕು ನ್ಯಾಯ ಬೇಕು ಎಂದು ಹೋರಾಡುವ ಬೋಗಸ್ ರೈತರು ಎಷ್ಟು ಜನ ಇದ್ದಾರೆ? ಶಿವ, ನಾನು ಕೊಟ್ಟ ರೊಕ್ಕ ಸಾವಿರಂತಕ್ಕೆ ಹೋಗಬಹುದು. ನೀವಿಂತ ರದಿರಿ ಅಂತ ನನಗೂ ಗೊತ್ತರ. ಅವಾಗ ಹೇಳೋಣ ನೀನೀಗ ಬರ್ಬೋದಪ್ಪ ಕೊಳ್ಳಿಗೆ. ಅದೇ ಸೌಕರ ಅಬಕಾರಿ ಇಲಾಖೆಯರು ನಮ್ದು ಮುಂಜಾನಿಂದ ಅಡ್ಡಾಡಿ ತಲಿ ಕೆಟ್ಟ ಹೋಗ್ಯವ. ನೀವು ತೋಟದ ಮನೆಯನ್ನ ಅವರು ಇಂಥ ಫಂಕ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಗುಡ್ಡು ಹೊಲ ಹೊಸ ವರ್ಷಕ್ಕೆ ಬರ್ತಡಾಗೆ ಇಂಥ ಪಾರ್ಟಿಗೆ ಹೆಸರಾಗೈತೆ ಅಂತ ನನಗೆ ಸಂಶಯ ಹಾಕಿ. ಯಾಕಂದ್ರೆ ನಮ್ಮ ಅಬಕಾರಿ ಇಲಾಖೆಯವರು ಆತ ತೋಟದ ಮನೆಗೆ ಬಂದಾರಂತ ಏನೇನು ಪಸಂದ್ ವ್ಯವಸ್ಥೆ ಮಾಡ್ಯಾರೋ ಏನು ನಾನು ಹೋಗಿ ನೋಡ್ಕೊಂಡ್ರಿ. ನೀವು ದೌಡನ ಬರ್ರಿ ಹಂಗಾರ ಬರ್ರಿ. ತೋಟದ ಮನೆಗೆ ಅಬಕಾರಿ ಖಾತೆ ವಿಜಯಕುಮಾರ್ ಬಂದಿದ್ದಾನೆ. ಅವ್ರು ಫೋನ್ ಹಚ್ಚಿದ ನೋಡಿದ್ರೆ ನನಗೆ ಅವನ ಅಲ್ಲಿಗೆ ಹೋಗಿ ನಡೆದ ವಿಷಯಗಳು ನನಗೆ ಫೋನ್ ಮಾಡಿ ಹೇಳು. ನೀವು ಯಾರ ಧರ ಸಿಕ್ಕರು ಕೂಡ ಮಾತಾಡ್ಕೊಂತ ನಿಲ್ಬೇಡ್ರಿ. ನಿನ್ನ ಹತ್ತಿರ ಮುಖ್ಯವಾದ ಕೆಲಸವಿದೆ. ಕೆಲಸ ಅಂತ ಮುಖ್ಯವಾದ ಕೆಲಸ ಏನಿದೆ? ನನ್ನ ಮನೆಗೆ ಬಂದು ನನಗೆ ಕೈ ಮಾಡುತ್ತಾರೆ. ಸಕ್ಕ ಬರುತ್ತಲ್ಲೇ ಮೊದಲ ಬರುವುದಕ್ಕೆ ಗಟ್ಟಿ ಧೈರ್ಯ ಬೇಕಲೇ ಗೌಡ. ಸುಮ್ಮನೆ ಬಂದು ತರುವುದಕ್ಕೆ ನೀನು ಎತ್ತನು ಅಲ್ಲ, ಊರಿಗೆ ಬಿಟ್ಟ ಬಸು ಯಂತ್ರ ಮೊದಲೇ ಅಲ್ಲ. ಗಟ್ಟಿ ಧೈರ್ಯ
ಶರತ್, ನಿಮ್ಮಂತ ಧೈರ್ಯ ಇದ್ದವರು ಬಹಳ ಮಂದಿ ಹೋಗ್ಯಾರ ನನ್ನ ಕೈಯಾಗ. ಏ ಮಗನ, ನನಗೆ ಪಗರು ತೋರಿಸುವಲ್ಲಿ ನಿನಗೂ ಹತ್ಯೆ ಅಲ್ಲ ಮಗನೇ. ನಿಮ್ಮ ಪೈರು ತೋರಿಸುತ್ತೇನೆ. ನನ್ನ ಆಸ್ತಿ ಬೇಕು. ನಾಳೆ ನೋಂದಣಿ ಮಾಡಿಸಿ ಕೊಡದಿದ್ದರೆ ಶಿವನಾಗಿ ಬಂದು ನಿನ್ನ ಪ್ರಾಣವನ್ನು ತೆಗೆಯಬೇಕು. ಪ್ರಿಯ ಸಿಂಹ, ನಿನ್ನ ತಾಯಿ ಸತ್ತಾಗ ಎಲ್ಲಿ ಹೋಗಿತ್ತಾನೆ? ಏನ ಸಿಂಹ, ಅಷ್ಟೇ ನಿನ್ನದಲ್ಲ. ಅದನ್ನು ತಿಳಿಸಿ ಹೇಳುವ ಅವಶ್ಯಕತೆ ನನಗೂ ಇಲ್ಲ. ಲೇ ಗೌಡ, ಸದಾಸಿದ ಪಕ್ಕ ಒಂದೇ ಒಂದು ಸಲ ಶಕ್ತಿಗೆ ಬಿದ್ದರೆ ಆ ಶರ್ತನ್ನು ಗೆಲ್ಲುವ ವೀರ ಮಧುಕರಿನಾರು. ವೀರ ಮಧುಕರಿ ಶರತ್, ವೀರನಿಗೆ ಬಂದವರು ನೀರು ಸಿಗಲಾರ ಸತ್ತು ಹೋಗದೆ ನನ್ನ ಕೈಯಾಗ. ಹಾಗಾಗಿ ದೃಷ್ಟಿಗೆ ಗೊತ್ತು ನಾನು ಎಂತವನು ಅಂತ. ಇವನ್ನ ಹತ್ತಿರ ಮಾತನಾಡುತ್ತಾ ನಿಂತರೆ ಒಬ್ಬ ಕಾಲಿಕಾದೇವರು ನನ್ನ ಮೇಲೆ ಕೇಸ್ ಮಾಡುವರು. ಇವನಿಗೆ ಏನಾದರೂ ಉಪಾಯ ಹೇಳಿ. ನೋಡು ಶರತ್, ನನಗೆ ಅಗತ್ಯವಾದ ಕೆಲಸವಿದೆ. ನಿನ್ನ ಜೊತೆ ಆಮೇಲೆ ಮಾತನಾಡುತ್ತೇನೆ. ಲೇ ಲೇ ಪಾಟೀಲ, ಮಾಡು, ಯೋಚನೆ ಮಾಡು. ಸಮಯ ಯಾರೊಬ್ಬರ ಸೊತ್ತು ಅಲ್ಲ. ಕೊಟ್ಟ ಮಾತಿಗೆ ತಪ್ಪಿದೆದರೆ ನಾನು ಯಾರಂತ ಗೊತ್ತು ತಾನೆ. ಬರುತ್ತೇನೆ. ಮಗನೇ, ಸಿಂಹಕ್ಕೆ ಎಂಬ ಬಲ ಎಳೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಹಲೋ, ಓಕೆ ಓಕೆ, ಬರುತ್ತೇನೆ. ನಿಮಗೆ ಯಾರ ದಾರಿಯಾಗ ಸಿಕ್ಬಿಟ್ರೆ ಮುಂದೂ ಕೆಲಸದ ಬಗ್ಗೆ ಅನುಭವನೇ ಇಲ್ಲ ಅಂತ. ಅಲ್ರಿ, ಅಲ್ಲಿ ವಿಜಯ ಕುಮಾರ್ ಸರ್ ಭಾರಿ ಫಂಕ್ಷನ್ ಅದಾವಂತ. ಅವರು ಮುಂದೂರಿಗೆ ಹೋಗ್ಬೇಕಂತ. ಗೌಡ ಬಾನಪ್ಪ ನಿಮ್ಮ ಗೌಡಪ್ಪನ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಹೇಳ್ಕೇಶಾದ. ದಡಕನ ಬರ್ರಿ, ಯಾಕೆ ಲೇಟ್ ಮಾಡಕ್ ಬಂದಿರಿ? ಬಂದ್ರಿ, ಹೋಗೋಣ. ನಡ್ರಿ 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 ನೀವು ಮುಂದಕ್ಕೆ. ಇಲ್ಲಿ ಒಂದು ತಡವಾಗ ಏನೋ ಬೇಕಾಗಿತ್ತು ತಗೊಂಡ್ಬರ್ತಾ ಇದ್ದೀನಿ. ಅವನು ಅಂದ್ರೆ ಮುಂದೆ ಹೋಗೇ ಬಿಡ್ತಾನೆ ಅವನು. ಅಲ್ರಿ, ರೋಡಿಗೆ ಹಾಕ್ತಾರ ಡಂಬರ್, ಪಂಚಾಯತಿಗೆ ಆಗಿರ್ತಾರ ಮೆಂಬರ್. ಈ ನಾಟಕಕ್ಕ ಡ್ಯಾನ್ಸರ್ ಆಗಿ ಬಂದಾರ ನೈನಾ ಮೇಡಮರ. ಬಂದು ಹೊಡಿರಿ ಕೀಳಿ ಚಪ್ಪಾಳೆ. ಹಲೋ ಹಲೋ ಹಲೋ, ದಯವಿಟ್ಟು ಕಂಪನಿಗೆ ಕಟ್ಟಿ ಗ್ರಾಮದಲ್ಲಿ ನೇಗಿಲಿಗೆ ಶೃಂಗಾರ, ರೈತನಿಗೆ ಬಂಗಾರ. ನೇಗಿಲಿಗೆ ಶೃಂಗಾರ, ರೈತನಿಗೆ ಬಂಗಾರ. ಅರ್ಥಾತ್ ಮುತ್ತೈದೆ ಹೆಣ್ಣಿಗೆ ಬಂಗಾರದ ಮೂಗುತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಇದೇ ಬಸವೇಶ್ವರ ನವತರುಣ ಕಲಾ ನಾಟ್ಯ ಸಂಘ ಅತ್ತಿಕಟ್ಟಿ ಇವರು. ಇದೇ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ
ಜಾಲಿ ಮಾಡ
ಯಾಕೋ ಈ ವರ್ಷ ನಮ್ಮ ಪೈರು ಕೈ ಕೊಟ್ಬಿಡ್ತು ಅಂತ ಅನಿಸುತ್ತೆ. ಏನ್ ಮಾಡೋದು, ಬೇಸರವನ್ನ ಅನುಭವಿಸಿಕೊಂಡು ಕಾಲ ಕಳಿಬೇಕು. ನಮ್ಮ ರಾಯರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ಎಲ್ಲಿ ಹೋಗಿರ್ಬೋದು? ಬೇಸಿಗೆಯಲ್ಲಿ ಬೇಸರವಾಗುವುದು ಸ್ವಾಭಾವಿಕ ಇದೆಯ. ಬಹುದಿನದಿಂದ ಒಂದು ಆಸೆ ಇತ್ತು, ನಿನ್ನನ್ನು ಕೊಲೆ ಮಾಡಿ ನಿನ್ನ ಶೀಲಗೆಡಿಸಬೇಕೆಂದು. ತಾಯಿ ಗಂಡ ಒಂದು ಹೆಣ್ಣನ್ನ ಕೊಲೆ ಮಾಡಿ ಆ ಹೆಣ್ಣಿನೊಂದಿಗೆ ಸಂಭೋಗವನ್ನ ಮಾಡಬೇಕೆಂಬ ಆಸೆಯನ್ನ ಇಟ್ಟುಕೊಂಡಿದೆಯಲ್ಲ. ಒಂದು ಸತ್ತ ಹೆಣ್ಣಿನೊಂದಿಗೆ ಸಂಬಂಧ ಮಾಡುವುದು ಒಂದೇ, ನಿನ್ನ ಹೆತ್ತ ತಾಯಿಯನ್ನ ಅನುಭವಿಸುವುದು ಒಂದೇ ಎಂದು ತಿಳಿ. ತಾಯಿ ನಾನು ಪಾಪ ಮಾಡಿದ ತಾಯಿಗಳೆಲ್ಲ ಹೆಣ್ಣು ಮಕ್ಕಳಾಗಿದ್ದರೆ ಅವೆಷ್ಟು ಲೆಕ್ಕವೇ ಇಲ್ಲ. ಲೇ ಹೆಣ್ಣೈ, ಈ ನಿನ್ನ ನೀತಿ ಪಾಠ ನನಗೆ ಬೇಕಾಗಿಲ್ಲ. ನಿನ್ನ ಶೀಲವನ್ನು ಕಿತ್ತು ತಿಂದು ರಣಕೇಕೆ ಹಾಕಿ ರಣಕಾಳೆ ಬುದ್ಧಿಸುವೆ. ನಿನ್ನ ಶೀಲವನ್ನು ಪಂಜರನಲ್ಲಿ ರಣ ಕಹಳೆಯನ್ನ ಊದಿದ್ದು ಒನಕೆ ಓಬವ್ವ ಕಣೋ. ನಿಮ್ಮಂತ ತಾಯಿ ಗಂಡರನ್ನ ಸೆದೆ ಬಡಿದು ಹೆಣದ ರಾಶಿಯನ್ನ ಹಾಕಿ ಕಹಳೆಯನ್ನ ಊದಿ ವೀರ ಮರಣವನ್ನ ಹೊಂದದ್ದು ಒನಕೆ ಓಬವ್ವ. ಹೆಚ್ಚಿಗೆ ಮಾತನಾಡದೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಒಂದು ವೇಳೆ ನೀ ನನ್ನ ಕೆಳಕಲು ಬಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ನನ್ನನ್ನ ಕಾಪಾಡ್ತಾನೆ ಎಂಬುದನ್ನ ನೀ ಮರೆಯಬೇಡ. ಶ್ರೀಕೃಷ್ಣ, ಲೇ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗಳೇ, ಇದು ಪಾಟೀಲನ ಜೇಡರ ಬಲೆಯ ಹೊಲ. ಇಲ್ಲಿಗೆ ಬಂದವರು ಮರಳಿ ಜೀವಂತ ಮನೆಗೆ ಹೋಗಲು ಸಾಧ್ಯವಿಲ್ಲ ಚಿನ್ನ. ಏನಂದೆ? ಒಣಕೆ ಹೋಗುವ ಆ ನಿನ್ನ ಒಣಕೆ ಹೋಗುವವರನ್ನು ಕೊನೆಯ ಸಂಧಿಯಲ್ಲಿ ಬಂದು ಒಬ್ಬ ಗಂಡಸು ಕತ್ತಿ ಹಾಕಿದ್ದ ಮರೆಯಬೇಡ ಚಿನ್ನ. ಲೇ ಹೆಂಡೆ, ಈ ನಿನ್ನ ಜೀವನದ ವಜ್ರವನ್ನು ಕಿತ್ತು ತಿಂದೇ ತೀರುತ್ತೇನೆ. ಯಾರಿನ ಶ್ರೀಕೃಷ್ಣ ಪರಮಾತ್ಮನ ಹೆಚ್ಚು ಮಾತನಾಡ್ತಾ ಇಲ್ಲೇ ನಿಂದ್ರೆ ಕಲಿಯುಗದಲ್ಲಿ ಗರ್ಜಿಸಿದ ರೈತರು ಬಂದೇ ಬರ್ತಾರೆ ಎಂಬುದನ್ನ ಜ್ಞಾಪಕದಲ್ಲಿಟ್ಟುಕೋ. ಶರತ, ನಿನಗೆ ಯಾರು ಅಧಿಕಾರ ಕೊಟ್ಟರೆ ಇಲ್ಲಿಗೆ ಬರೋದಕ್ಕೆ? ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟು ಕಳಿಸಿದ್ದಾರೆ ಅಧಿಕಾರವನ್ನು. ನನ್ನ ಗಂಡವರ ಹೆಣ್ಣಿಗೆ ಕೈ ಹಾಕುತ್ತಿರುವೆಯಲ್ಲೋ ಬಂಡನ ಮಗನ ಕಂಡ 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 ಹೆಣ್ಣು ಮಕ್ಕಳಿಗೆ ಕಂಡ ಹಾಕುವುದೇ ನನ್ನ ಚಟ. ಕಂಡವರ ಹೆಣ್ಣಿಗೆ ಕೈ ಹಾಕಿದರೆ ಕೈ ಕತ್ತರಿಸುವುದೇ ಹಠ. ಹೊಂದಗ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕೈ ಹಾಕಿದರೆ ನಿನ್ನ ಗಂಡು ಸ್ಥಾನವನ್ನು ಕಟ್ಟು ಮಾಡುತ್ತಾರೆ. ನಿಚ್ಚಿ ಬಂದರೆ ಬಾಗಿಲಲ್ಲಿ ನೇಣು ಹಾಕುತ್ತಾರೆ. ಎಚ್ಚತ್ತು ನಡಿ. ಶರತ, ನನಗೆ ಎಚ್ಚೆತ್ತೆಂದು ನಡೆ ಎಂದು ಹೇಳ್ತಿರುವೆಲ್ಲ, ನೋಡ್ತಾ ಇದ್ದ ಈ ಪ್ರಜ್ವಲ್ ಎಳೆದಿರುವ ಚಕ್ರವ್ಯೂಹದಲ್ಲಿ ನಿನ್ನನ್ನು ಬಂಧಿಸಿ ದೊಡ್ಡ ಬಂಡೆಯನ್ನೇ ನಿನ್ನ ತಲೆ ಮೇಲೆ ಹಾಕುವೆ. ಇಂಥ ಜೀವನ ಬಲಿಯನ್ನು ಸುಟ್ಟು ಹಾಕಿ ಮೆಟ್ಟಿನ ವಿಕಾರನಾಗಿ ಕಟ್ಟಿಸಬೇಕಾಗುತ್ತದೆ.
ವಿಕ್ರಮ ಲೇ ಶರತ, ರಣರಂಗದಲ್ಲಿ ಗರ್ಜಿಸುವ ನಾಯಕ ನೀನಾದರೆ ರಣರಂಗದಲ್ಲಿ ಗರ್ಜಿಸುವ ನರ ರಾಕ್ಷಸರು ಲೇ ಶರತ, ನಾವು ಹಳ್ಳಿಯಲ್ಲಿ ಹೇಳಿದ್ದೆ ಪಾಠ, ಆಡಿದ್ದೇ ಆಟ. ಪ್ರಜ್ಞಾ ನಿಮ್ಮ ಆಟಕ್ಕೆ ಸಂರಾಟವಾಡಿಸುವ ಸುತ್ತರ ದಾರಿ ನಾಡಿ ನಿನ್ನ ಹೃದಯ ಬಂದಿಟ್ಟುಕೋ. ರಣರಂಗದಲ್ಲಿ ರಾಕ್ಷಸನೆಂದು ಎದೆಯುಬ್ಬಿಸಿ ಬಂದರೆ ನನ್ನ ಮಚ್ಚಿನಿಂದ ಕೊಲ್ಲಲು ಸದಾ ಸಿದ್ಧನಾಗಿ ಬಂದರು. ಯಂತ್ರ ಶರತ, ಈರಿನ ಮತ್ತ ಯಂತ್ರಕ್ಕೆ ಎದರಿ ಓಡಿ ಹೋಗುವ ಗಂಡು ನಾನಲ್ಲ. ಈರಿನ ಮತ್ತ ಯಂತ್ರದ ಬಾಣವನ್ನು ಭೇದಿಸುವ ಶಕ್ತಿ ಇದೆ ಈ ಪ್ರಜ್ವಲ್ ರಾಜ್. ಶರತ್, ಅನ್ಯಾಯಕ್ಕೆ ಕಾಲ ಇಲ್ಲ ಎಂಬುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ ಅಂತ ಕಾಣುತ್ತೆ. ಇನ್ನಾದ್ರೂ ಒಳ್ಳೆ ಬುದ್ಧಿಯನ್ನು ಕಲ್ತುಕೊಂಡು ಕಾಲ ಕಳೆಯಿರಿ. ನಡೆ ಹೋಗೋಣ. ಕುಳಿತಲೇ ನಮ್ಮನ್ನು ಆಳುವವರು ಹತ್ತಿಯನ್ನ ನಮ್ಮನ್ನು ಆಳುವವರು ನಮ್ಮ ಸಭ್ಯತನವನ್ನು ನೋಡಿ ಮಾತನಾಡುವುದು ದುಷ್ಟ. ನಮ್ಮಂತವರು ದುಷ್ಟವಂತವರಿದ್ದಾಗಲೇ ನಮ್ಮಂತ ಶ್ರೀಮಂತರಿಗೆ ನಿಮ್ಮಂತವರು ಸಲಾ ಮುಡಿಯುವುದು ಕಡು. ಶರತ, ನಾವು ದುಡ್ಡಿನ ದೊರೆಗಳು. ದುಡ್ಡಿನ ದೊರೆಗಳನ್ನು ಹೇಗೆ ಮಟ್ಟ ಹಾಕಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ದುಡ್ಡಿನ ದುರಂಕಾರಿಗಳನ್ನು ಎನ್ನುವುದು ಹಳ್ಳಿ ಜನಕ್ಕೆ ಗೊತ್ತಾದರೆ ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಮಟ್ಟ ಹಾಕುವುದಕ್ಕೆ ಕಲಿಯುಗದ ಭೀಮ ಬಂದೇ ಭೀಮ. ಎಂತೆಂತ ಕಲಿಯುಗದ ಭೀಮರು ಬಂದು ಹೋಗಿದ್ದಾರೆ ಈ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ. ಇನ್ನು ಅವನ್ಯಾವ ಲೆಕ್ಕ ಕಲಿಯುಗದ ಭೀಮ ಬೇರೆ ಯಾರು ಅಲ್ಲ, ನಮ್ಮ ಕಲಿಯುಗದ ರಾಯಣ್ಣ. ಕಲಿಯುಗದ ರಾಯಣ್ಣ. ಲೇ ಶರತ, ಅವರ ತಮ್ಮ ಸತ್ತು ಹೋದಾಗ ಎಲ್ಲಿ ಹೋಗಿತ್ತಲೇ ಅವರ ವೀರ ಅಭಿಮನ್ಯು. ವೀರ ಅಭಿಮಾನಿಯು ನಮ್ಮ ಕಾಮನ ಬಸವಣ್ಣನ ಆಶೀರ್ವಾದದಿಂದ ನಿಮ್ಮನ್ನು ಸರ್ವನಾಶ ಮಾಡಲು ಉತ್ತರ ಕರ್ನಾಟಕದ ಪೈಲ್ವಾನ್ ನಾಯಣ್ಣನನ್ನು ನಡೆಯಿಸುವ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡುವ ಗಂಡು ಸಿರಿಗುಂಡು ನಮ್ಮ ರಾಯ. 100 ಜನ 100 ಮಾತನಾಡಿದ್ದರು, ಅದಕ್ಕೆ ತಲೆ ಕೈಸಿಕೊಳ್ಳುವುದು ನಾವಲ್ಲ. ಲೇ ಪ್ರಜ್ಞಾ ಪಾಟೀಲ, ಇನ್ನು ಬಹಳ ದಿನ ಫಲಕಲ್ಲೇ ಮಕ್ಕಳಾದಿ ನಿಮ್ಮ ಪಾಪದ ಕೊಡ ತುಂಬಿಸುವಂತೆ ತಿಳಿಯೇ ಕಾಲದ ಮಕ್ಕಳು. ಹೋಗಲೇ ಹೋಗು ಪಾಪ ಪುಣ್ಯಾತ್ಮನ ಮಗನೇ. ಉತ್ತರ ಕರ್ನಾಟಕದ ಪೈಲ್ವಾನ ಆ ರಾಯ, ನಡಗಿಸುವ ಸರ್ದಾರನ ಆ ರಾಯ, ರಾಮದೇವಿಯ ಆಶೀರ್ವಾದದೊಂದಿಗೆ ಹುಟ್ಟಿದ ಮಗನ ಇದೇ ಗ್ರಾಮ ದೇವಿಗೆ ಹರಕೆ ಕೊಟ್ಟ ಕ್ವಾಣ ತಲೆ ಕಡದಂತೆ ತಲೆ ಕತ್ತರಿಸಿ ಅವನ ರುಂಡವನ್ನು ಬೇರ್ಪಡಿಸಿ ಅವನ ಆಸ್ತಿ ಪಂಜರವನ್ನು ರಣ ಹದ್ದುಗಳಿಗೆ ಹಂಚದೆ ಹೋದರೆ ನನ್ನ ಹೆಸರು ಪ್ರಜ್ವಲ್ ರಾಜನೇ.
ಅಯ್ಯೋ